ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ವಟುಕ ಭೈರವನ ಉಪಾಸನೆಗಳು ಅಂತ. ಅದರಿಂದ ಯಾವ್ಯಾವ ರೀತಿ ನಾವು ಕೆಲಸಗಳನ್ನ ಮಾಡ್ಕೋ 8 ಭೈರವರ ಒಂದು ವರ್ಷ ಅಂತ ಬರುತ್ತೆ. ಅದರಲ್ಲಿ ಸ್ವರ್ಣ ಆಕರ್ಷಣ ಭೈರವ, ಅದೇ ರೀತಿ ಕಪಾಲ ಭೈರವ, ಷಂಡ ಭೈರವ, ಭೀಷಣ ಭೈರವ, ಕಾಲಭೈರವ, ಈ ಥರ ಸಾಕಷ್ಟು ಹೆಸರು, ಉನ್ಮತ್ತ ಭೈರವ, ಹೀಗೆಲ್ಲ ಬೇಕಾದಷ್ಟು ಭೈರವರು ಬರ್ತಾರೆ. ಅದರಲ್ಲಿ ನಮಗೆ ಕೆಲವೊಂದು ಬೇಕಾದಂಥದ್ದನ್ನ ನಾವು ಇಲ್ಲಿ ಮಾಡ್ಕೋಬೋದು. ಕೆಲವೊಂದು ಸ್ವರ್ಣ ಆಕರ್ಷಣ ಭೈರವಾಯ ಅಂತಂದರೆ ನಮಗೆ ಹಣಕಾಸಿಗಾಗಿ ದಾರಿದ್ರ್ಯ ನೀಡೋ ಅಂಥದ್ದು, ಮತ್ತು ಚಿನ್ನ ಏನಾದ್ರು ತೊಗೊಳ್ಳೋ ಅಂಥವ್ರಿಗೆ ಆ ಒಂದು ಶಕ್ತಿ ಇಲ್ಲ ತೊಗೊಳಕ್ಕೆ, ಏನೇನೋ ಪ್ರಯತ್ನ ಮಾಡ್ತೀವಿ, ತೊಗೊಳಕ್ಕೆ ಆಗ್ತಾ ಇಲ್ಲ ನಮಗೆ. ಇನ್ನೂ ಕೆಲವ್ರು ಜನ ಹೇಳ್ತಾರೆ ನಾವೇನು ತೊಗೊಳಕ್ಕಾಗಲ್ಲ, ದುಡ್ಡು ಇರುತ್ತೆ ತೊಗೊಳಕ್ಕಾಗಲ್ಲ ಅಂತ. ಕೆಲವ್ರಿಗೆ ಕಟ್ ಮಾಡಿರುತ್ತೆ, ಅವರೇ ರೀತಿಯವರು ಚಿನ್ನ ಅದು ಇದು ಏನು ಕೊಂಡ್ಕೋಬಾರ್ದು, ಆಸ್ತಿ ಕೊಂಡ್ಕೋಬಾರ್ದು, ಸೈಟ್ ಕೊಂಡ್ಕೋಬಾರ್ದು ಅಂತಂದ್ಬಿಟ್ಟು ಕೆಲವೊಂದು ಕಟ್ಟು ಅಂತ ಮಾಡಿರ್ತಾರೆ. ಅಂತ ಇದಕ್ಕೆಲ್ಲ ಒಂದು ಈ ಸ್ವರ್ಣ ಭೈರವರನ್ನ ನೀವು ಮಾಡಿಕೊಂಡಾಗ ನೀವು ಸಾಕಷ್ಟು ಚಿನ್ನ, ಮನೆ, ಮಠ ಎಲ್ಲ ಕೂಡ ಮಾಡ್ಕೋಬೋದಾಗುತ್ತೆ. ಈ ಒಂದು ಸ್ವರ್ಣ ಆಕರ್ಷಣದ್ದು ಅದು ಕೂಡ ಅಷ್ಟೇ ಆಗುತ್ತೆ. ನಿಮ್ಮ ಮತ್ತೆ ಯಾವುದಾದ್ರು ಒಂದು ಹಣನೋ ಅಥವಾ ನಿಧಿನೋ ಬಂಗಾರನೋ ಯಾವುದಾದ್ರು ಬೇಕು ಅಂದಾಗ ಅದನ್ನು ಕೂಡ ವಶ ಮಾಡೋ ಅಂತ ಇರುತ್ತೆ. ಮತ್ತು ಕೆಲವ್ರಿಗೆ ಭೂಮಿ, ಸೈಟು ಬೇಕಾದಾಗ ಅದನ್ನು ಕೂಡ ಇದರಲ್ಲಿ ಮಾಡ್ಕೋಬೋದು. ಇದರಲ್ಲಿ ಸಾಕಷ್ಟು ನಾನು ಮೊದಲೇ ಹೇಳ್ದಂಗೆ 9 ಭೈರವರ ಒಂದು ವಶ ಅಂತ ಬರುತ್ತೆ. ಈಗ ನಾನು ಮೊದಲು ನಿಮಗೆ ಸ್ವರ್ಣ ಆಕರ್ಷಣ ಭೈರವ ಅಂತ ಹೇಳ್ತೀನಿ. ಆ ಸ್ವರ್ಣ ಆಕರ್ಷಣ ಭೈರವರಿಗೆ ನೀವು ಮಂತ್ರದಿಂದ ಜಪ ಮಾಡಿ ನೀವು ಸಿದ್ಧಿ ಮಾಡ್ಕೋಬೋದು. ಒಂದು ಒಳ್ಳೆ ದಿನ ತಗೋಬೇಕಾಗುತ್ತೆ. ಒಂದು ಒಳ್ಳೆ ದಿನನ ಅಮಾವಾಸ್ಯೆನೋ, ಶುಕ್ರವಾರನೋ, ಅಥವಾ ಅವನಿಗೆ ಶನಿವಾರನೋ, ಈ ರೀತಿ ನಿಮಗೆ ಯಾವುದು ಒಂದು ಶುಭ ದಿನ ಅಂತ ಹೇಳ್ತೀರಾ. ಅಮಾವಾಸ್ಯೆಗಳಲ್ಲಿ ಭಾಳ ಒಳ್ಳೆಯದು. ಅದರಲ್ಲೂ ನಾಳೆ ಬರ್ತಿರೋ ಅಂಥ ಶುಕ್ರವಾರ ಅಮಾವಾಸ್ಯೆ ಭಾಳ ಒಳ್ಳೆಯದಿದೆ. ಅಂಥ ಅಮಾವಾಸ್ಯೆಗಳು ತೊಗೋಬೋದು. ಹುಣ್ಣಿಮೆಗಳಲ್ಲಿ ಮಾಡ್ಕೋಬೋದು. ಅಷ್ಟಮಿಗಳಲ್ಲಿ ಭಾಳ ಅದು ಕೂಡ ಒಳ್ಳೆಯದೇ. ಯಾಕೆ ಅಷ್ಟಮಿ ಭೈರವರಿಗೆ ಮತ್ತು ಕೆಲವೊಂದು ದೇವತೆಗಳಿಗೆ ಇಷ್ಟ ಆಗುತ್ತೆ. ಇಂಥದ್ದನ್ನು ಮಾಡಿಕೊಂಡಾಗ ಅಲ್ಲಿ ಅವತ್ತು ನಿಮಗೆ ಒಳ್ಳೆಯ ಕೆಲಸಗಳು ಕೂಡ ಸಿದ್ಧಿ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ, ಈ ಒಂದು ನಾನು ಮೊದಲು ಹೇಳಿದೆ ಸ್ವರ್ಣ ಭೈರವ, ಆಕರ್ಷಣ ಭೈರವ. ಈ ಸ್ವರ್ಣ ಆಕರ್ಷಣ ಭೈರವ್ರಿಗೆ ಏನು ಮಾಡಬೇಕು, ನೀವು ಹಳದಿ ಥರ ಬಟ್ಟೆಗಳನ್ನ ಹಾಕಬೇಕು. ಹಳದಿ ಬಟ್ಟೆ ಅಂದರೆ ಸ್ವರ್ಣಕ್ಕೆ ಹತ್ತಿರವಾದಂಥ ಒಂದು ಇದು. ಹಾಗಾಗಿ ಸ್ವರ್ಣ ಅಂತಂದರೆ ಹಾಗಾಗಿ ನೀವು ಒಂದು ಅರಿಶಿಣ ಬಟ್ಟೆಗಳನ್ನ, ಅಂದರೆ ಒಂದು ಮೇಲ್ಗಡೆ ಧೋತಿನೋ ಅಥವಾ ಒಂದು ಶಲ್ಯನೋ ಹಾಕೋಬೇಕು. ಹೆಣ್ಣು ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ಪುರುಷರೇ ಮಾಡಬೇಕು ಅನ್ನೋದೇನಿಲ್ಲ. ಸ್ತ್ರೀಯರು ಕೂಡ ಮಾಡಿಕೊಂಡು ಅವರು ಕೂಡ ಸಂಪತ್ತು, ಸಕಲ ಸಂಪತ್ತುಗಳನ್ನ ಕೂಡ ಅವರು ಪಡ್ಕೋಬೋದು. ಅವರು ಕೂಡ ಇದಕ್ಕೆ ಹಳದಿ ಬಟ್ಟೆನೇ ಧಾರಣೆ ಮಾಡಬೇಕಾಗುತ್ತೆ. ಹಳದಿ ಬಟ್ಟೆನೇ ಧಾರಣೆ ಮಾಡಬೇಕು. ನೀವು ಕೂತ್ಕೊಳ್ಳೋವಂಥ ಸ್ಥಳ ಕೂಡ ಶುದ್ಧಿ ಮಾಡಿಕೊಂಡು ಅದಕ್ಕೆ ನೀವು ಒಂದು ಕೂತ್ಕೊಳ್ಳೋ ಒಂದು ಆಸನ ಅಂತ ಏನು ಬರುತ್ತಲ್ಲ, ಅಲ್ಲಿ ಕೂಡ ನೀವು ಒಂದು ಹಳದಿ ಬಟ್ಟೆಯನ್ನೇ ಹಾಕ್ಕೊಂಡು, ಮತ್ತು ಇದಕ್ಕೆ ಬೇಕಾದಂಥದ್ದು ಒಂದು ಮಾಲೆ ಅಂತಂದರೆ ಹಳದಿ ಮಾಲೆ, ಅಂದರೆ ಸ್ಫಟಿಕ ಹಳದಿ ಮಾಲೆ. ಕೆಲವೊಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಹಳದಿ ಮಾಲೆ ಅಂತ ಬರುತ್ತೆ. ಅದನ್ನು ತಗೋಬೋದು. ಅದು ಸಿಕ್ಕಿಲ್ಲ ಅಂತಂದಾಗ ನಿಮಗೆ ಮಾಮೂಲಿಯಾಗಿ ಸಿಗೋ ಅಂಥದ್ದು ರುದ್ರಾಕ್ಷಿ ಮಾಲೆ ತೊಗೋಬೋದು. 108 ಅಂಥ ರುದ್ರಾಕ್ಷಿ ಮಾಲೆನ ತೊಗೋಬೋದಾಗುತ್ತೆ, ಸಿಕ್ಕಿಲ್ಲ ಅಂದಾಗ. ಅದಕ್ಕೆ ಮಂತ್ರಗಳು ಕೆಲವು ಬರುತ್ತೆ. ಅದನ್ನು ನೀವು ಮೊದಲು ನೀವು ಕೂತ್ಕೊಳ್ಳೋ ಅಂಥ ಸ್ಥಳ ಎಲ್ಲ ಶುದ್ಧಿ ಮಾಡ್ಕೋಬೇಕು. ಸ್ಥಳ ಶುದ್ಧಿ ಮಾಡಿ ನೀವು ಆಸನದ ಮೇಲೆ ಈ ರೀತಿಯಾದ ಹಾಕ್ಕೊಂಡು ದೀಪ ಹಚ್ಚಿಕ್ಕಿ, ನಿಮ್ಮ ಶಕ್ತಿ ಇದ್ದರೆ ತುಪ್ಪದ ದೀಪ ಹಚ್ಚಿಡಿ. ಇಲ್ಲ ಅಂದರೆ ನೀವು ಮಾಮೂಲಿಯಾದ ಯಾವ ಎಣ್ಣೆ ಹಾಕ್ತಿರೋ ಅದೇ ಎಣ್ಣೆ ಕೂಡ ಹಾಕ್ಕೋಬೋದು. ಅದರಲ್ಲಿ ನೀವು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿದ್ರೆ ಇನ್ನೂ ಭಾಳ ಒಳ್ಳೆಯದು. ನಿಮ್ಮ ಶಕ್ತಿಗೆ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ. ತುಪ್ಪ ಅಥವಾ
ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಂತ ಶುದ್ಧವಾಗಿರೋ ಅಂಥದ್ದು ಆ ಥರದ್ದು ಹಾಕ್ಕೊಂಡು ದೀಪ ಹಚ್ಚಿದ್ರೆ ಇನ್ನೂ ಭಾಳ ಒಳ್ಳೆಯದು. ಮಾಮೂಲಿಯಾಗಿ ನೀವೇನು ಪೂಜೆಗಳು ಮಾಡ್ತೀರೋ ಅದೇ ರೀತಿ ಪೂಜೆ ಎಲ್ಲ ಆದ ನಂತರ ನೀವೊಂದು ಜ್ಞಾನಕ್ಕೆ ಒಂದು ಈ ಥರ ಜ್ಞಾನ ಮಾಡಬೇಕಾಗುತ್ತೆ. ಈ ಮಂತ್ರನ ಹೇಳ್ಕೋಬೇಕಾಗುತ್ತೆ. ಮಂತ್ರ ಬಂದು ಈ ರೀತಿ ಇರುತ್ತೆ. ನಿಮಗೆ ಸಾಧ್ಯ ಆದರೆ ಒಂದು ಭೈರವನ ಒಂದು ಫೋಟೋ ಇಟ್ಕೋಬೋದು. ಯಾಕೆಂದರೆ ಮನೆಯಲ್ಲಿ ಭೈರವನ ಫೋಟೋ ಇದ್ದಷ್ಟು ನಿಮಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಭೈರವಂದು ಸಿಕ್ಕಿಲ್ಲ ಅಂದರೆ ಶಿವಂದು ಕೂಡ ಇಟ್ಕೋಬೋದು, ಶಿವಂದಾರು ಇಟ್ಕೋಬೋದು. ಮಂತ್ರ ಈ ರೀತಿ ಇರುತ್ತೆ. ಓಂ ಹೈಂ ಕ್ರೀಂ ಶ್ರೀಂ ಕ್ಲೀಂ ಜ್ವಲ ಜ್ವಲ ಮಹಾಭೀಮ ಪರಾಕ್ರಮಾಯ ಶತ್ರುನಾಶನಾಶಾಯ ಹನ ಹನ ದಹ ಪಾಶಯ ಪಾಶಯ ಹುಂ ಪಟ್ ಸ್ವಹ. ಇದನ್ನು ನಮಗೆ ಬೇಕಾದವ್ರನ್ನ ಆಕರ್ಷಣೆ ಮಾಡುವಂಥ ಒಂದು ಆಕರ್ಷಣ ಭೈರವ ಇದು. ನಾನು ಹೇಳ್ತಿರೋವಂಥದ್ದು ಇದು ಎಲ್ಲದಕ್ಕೂ ಬರುತ್ತೆ. ಈಗ ಮೊದಲೇ ಹೇಳಿದ್ರಲ್ವ, ಏನು ಅದು ಹೇಳಿದ್ರಿ ಇವಾಗ ಇದೇ ಹೇಳ್ತಿದ್ದೀರಾ ಅಂತಲ್ಲ. ಇದು ಹಣ ಕಾಸು ಬಂಗಾರ ಬೇಕಂದವ್ರು ಕೂಡ ಈ ಮಂತ್ರನೇ ಮಾಡ್ಬೋದು. ಅವ್ರ ಹತ್ರ ಇದೆ, ನಾವು ತಗೋಬೇಕು, ಅವ್ರು ಸ್ವಲ್ಪ ಕಮ್ಮಿ ಮಾಡೋ ಅಥವಾ ಏನೋ ಅವ್ರ ಹತ್ರ ಇರೋ ಅಂಥದ್ದು ನಾವು ಪಡ್ಕೋಬೇಕು ಅಂದರೂ ಕೂಡ ಇದೇ ಮಂತ್ರ ಕೂಡ ಮಾಡ್ಕೋಬೋದು. ಮತ್ತು ಸೈಟು ಭೂಮಿ ತಗೊಳ್ತಾ ಇದ್ದೀವಿ, ಆದರೆ ಅವರು ಭಾಳ ನಮಗೆ ಜಾಸ್ತಿ ರೈಟ್ ಹೇಳ್ತಿದ್ದಾರೆ, ನಮಗೆ ಇರೋ ಅಂಥ ಅಷ್ಟು ಹಣಕ್ಕೆ ನಮಗೆ ಬೇಕಾಗಿದೆ ಅಂದಾಗ ಕೂಡ ಅದಕ್ಕೂ ಕೂಡ ಬೇರೆ ರೀತಿ ಕೂಡ ನೀವು ಇದು ಮಂತ್ರನ ಅಂದರೆ ಮಂತ್ರ ಬೇರೆ ಬರುತ್ತೆ, ವಿಧಾನ ಇದೇ ರೀತಿ ಇರುತ್ತೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಬೇಕಾದ್ರೆ ನಾನು ಕೊಡ್ತೀನಿ. ಅದನ್ನು ಯಾವ ರೀತಿ ನಿಮಗೆ ಬೇಕಾದಂಥ ಸ್ಥಳನ ನಿಮ್ಮ ಇರುವಂಥ ಬಜೆಟಿಗೆ ತಕ್ಕನಾಗೆ ತೊಗೋಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಈಗ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಮತ್ತೊಮ್ಮೆ ಬೇಕಾದ್ರೆ ನಾನು ಈ ಮಂತ್ರ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಓಂ ಹೈಂ ಕ್ರೀಂ ಶ್ರೀಂ ಕ್ರೀಂ ಜ್ವಲ ಜ್ವಲ ಮಹಾಭೀಮ ಪರಾಕ್ರಮಾಯ ಶತ್ರುನಾಶನಾಶ ಹನ ಹನ ದಹ ದಹ ಪಾಶಯ ಪಾಶಯ ಹುಂ ಪಟ್ ಸ್ವಹ. ಇದು ಅದು ಹೇಳಿ ಆಮೇಲೆ ನಿಮಗೆ ಯಾರು ಬೇಕಾದನ್ನು ಆಕರ್ಷಣೆ ಮಾಡ್ಕೋಬೇಕೋ ಆ ಒಂದು ಹೆಸರನ್ನ ಹೇಳ್ಕೋಬೇಕು. ಆಕರ್ಷಣ, ಇದು ಆಕರ್ಷಣ ಭೈರವ ಅಂತ ಬರುತ್ತೆ. ಇದನ್ನು ಹೇಳಿಕೊಂಡು ನಿಮ್ಮ ಕೆಲಸಗಳಾಗಲೂ ನಿಮ್ಮ ಒಂದು ಇಷ್ಟಾರ್ಥಗಳಾಗಲಿ ಪಡ್ಕೊಳ್ಳೋ ಅಂಥ ಅದ್ಭುತವಾದಂಥ ಮತ್ತು ಅದೇ ರೀತಿ ಭಾಳ ಒಂದು ಯಾವುದೇ ಖರ್ಚಿಲ್ಲದೆ ನಿಮ್ಮ ಇಷ್ಟಾರ್ಥಗಳನ್ನ ಪಡ್ಕೊಳ್ಳೋ ಅಂಥ ಒಂದು ಭೈರವನ ಮಂತ್ರ ಇದು. ವೀಕ್ಷಕರಿಗೆ, ಇದೆಲ್ಲ ಒಂದು ಅದ್ಭುತವಾದಂಥ ಮಂತ್ರತಂತ್ರಗಳಿವೆಲ್ಲ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ಯಾಕೆಂದರೆ ಇವಾಗ ಎಲ್ಲ ಬೇರೆ ಬೇರೆ ರೀತಿ ಬಂದು ಮೊದಲದೆಲ್ಲ ಬೇರೆ ರೀತಿ ಅವರು ಈ ರೀತಿ ಒಂದು ಮಂತ್ರತಂತ್ರಗಳನ್ನ ಮಾಡಿ ಅವ್ರು ಬೇಕಾದನ್ನ ಅವ್ರು ಪಡ್ಕೊಳ್ತಿದ್ರಂತೆ ಅವಾಗೆಲ್ಲ. ಈಗೆಲ್ಲ ಸಾಮಾನ್ಯಗೆ ಭೈರವರು ಅಂದರೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಭೈರವ ಎಷ್ಟು ಕೆಲಸ ಮಾಡ್ತಾನೆ, ಅವನಿಂದ ಏನು ಕೆಲಸಗಳು ಆಗುತ್ತೆ, ಏನೇನು ಅವ್ರ ಕಡೆಯಿಂದ ನಾವು ಮಾಡ್ಕೋಬೋದು ಅನ್ನೋದು ಗೊತ್ತಿಲ್ಲ. ಆದರೆ ಈಗೆಲ್ಲ ಏನಾದರೆ ಚೌಡಿ 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 ಈ ರೀತಿ ಹಿಡ್ಕೊಂಬಿಟ್ಟಿದ್ದಾರೆ. ಅದರ 100ರಷ್ಟು ಮಾಡೋ ಅಂಥ ಕೆಲಸ ಈ ಭೈರವರಲ್ಲಿದೆ. ನಿಮ್ಗೆ ಯಾವ ಕೆಲಸ ಬೇಕೋ ಆ ರೀತಿನೇ ಮಾಡಿಕೊಡೋ ಅಂಥ ಭೈರವರ ಕೆಲಸ ಇದೆ. ಅಂದರೆ ಜಾಸ್ತಿ ಜನಕ್ಕೆ ಈ ಭೈರವರ ಬಗ್ಗೆ ಗೊತ್ತಿಲ್ಲ. ಇದೆಲ್ಲ ತಮಿಳುನಾಡು ಕೇರಳಗಳಲ್ಲಿ ಇದನ್ನು ಜಾಸ್ತಿ ಉಪಯೋಗ ಮಾಡಿಕೊಡ್ತಾರೆ ಅವರು. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ಇದೆ. ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ನಾನು ಇನ್ನೊಂದಷ್ಟು ಹೇಳ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ ಇದು ಒಂದು ಸದುಪಯೋಗ ಮಾಡ್ಕೊಳ್ಳಿ. ಯಾಕೆ ಬರ್ತಾ ಇರೋವಂಥ ನಾಳೆ ಶುಕ್ರವಾರದ್ದು ಭಾಳ ಅದ್ಭುತವಾಗಿ ಕೆಲಸ ಇದೆ. ಇದನ್ನು ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ಹೇಳಿಲ್ಲ. ಇದನ್ನು ನೀವು 10,000 ಬಾರಿ ಇದನ್ನು ಹೇಳಿ ಸಿದ್ಧಿ ಮಾಡ್ಕೋಬೇಕು. ಒಂದೇ ಸರಿ ಹೇಳೋ ಅಂಥದ್ದಿಲ್ಲ. ನಿಮಗೆ ಎಷ್ಟೆಷ್ಟು ದಿನಕ್ಕೆ ಮಿನಿಮಮ್ ಅಂದರೂ ಕಮ್ಮಿ ಅಂದರೂ 108 ಸಾರಿ ಆದರೂ ಹೇಳ್ಕೋಬೇಕಾಗುತ್ತೆ. 108 ಸಾರಿ ಹೇಳಿ ಇದನ್ನು ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಬೇಕಾದ್ರೆ ಮತ್ತೆ 108 ಸಾರಿ ಹೇಳ್ಕೋಬೋದು. ಇದನ್ನು ಮೊದಲು ನೀವು ಇಷ್ಟು ಸಾರಿ ಹೇಳಬೇಕಾಗುತ್ತೆ. ನಂತರ ನಿಮ್ಮ ಕೈಲಿ ಸಾಧ್ಯ ಆಗಲಿ 108 ಬಾರಿ ದಿನಕ್ಕೆ ಹೇಳ್ಕೋಬೇಕಾಗುತ್ತೆ. ನಿಮ್ಮ ಕಾರ್ಯ ಸಾಧನೆ ಮಾಡಬೇಕಾದ್ರೆ ಕೂಡ ನೀವು 108 ಸಾರಿ ಮೊದಲು 10,000 ಅದನ್ನು ಹೇಳಿ ಸಿದ್ಧಿ ಮಾಡ್ಕೋಬೇಕು. ತದನಂತರ ನೀವು ಈ ರೀತಿ ದಿನಕ್ಕೆ 108 ಹೇಳ್ಕೋಬೇಕು. ತಿರ್ಗಾ ನೀವು ಸಾಧನೆ ಮಾಡಬೇಕಾದ್ರೆ ಮತ್ತೆ 108 ಹೇಳಿ ಈ ಒಂದು ಆಕರ್ಷಣ ಭೈರವನ್ನು ನೀವು ಸಿದ್ಧಿ ಮಾಡ್ಕೋಬೋದು. ಸಿದ್ಧಿ ಮಾಡಿಕೊಂಡು ಮತ್ತೆ ನಿಮ್ಮ ಕೆಲಸಗಳನ್ನ ಕೂಡ ಸಾಧಿಸ್ಕೋಬೋದು ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಾಮೂಲಿ ಹಾಗೇ
ಅದೇ ರೀತಿ ಸಾಕಷ್ಟು ಜನ ಹೇಳ್ತೀರಾ ನಮಗೆ ಕೆಲಸ ನಿಮ್ಮಿಂದ ಅದಾಯಿತು ಇದಾಯಿತು ಅಂತ. ನಾನು ಸಾಕಷ್ಟು ಜನ ಕಾಮೆಂಟೆಲ್ಲ ಹೇಳ್ತೇವೆ, ನೀವು ಕಾಮೆಂಟಲ್ಲಿ ಹಾಕಿ ನನಗೆ ಡೈರೆಕ್ಟಾಗಿ ಹಾಕಿದ್ರೆ ನನ್ನ ವಿದ್ಯೆ ನನಗೇ ನೀವು ಹೇಳ್ಕೊಟ್ಟಂಗೆ ಆಗುತ್ತೆ, ನೀವು ಹಾಕಿದಾಗ ಬೇರೆಯವ್ರಿಗೂ ಅದು ಅನುಕೂಲ ಆಗುತ್ತೆ ಅಂತ ಮತ್ತೆ ಮತ್ತೆ ನೀವು ಅದನ್ನೇ ಮಾಡ್ತೀರಾ. ದಯವಿಟ್ಟು ನನಗೆ ನೀವು ಹೇಳೋಕ್ಕೆ ಬದಲು ನೀವು ಕಾಮೆಂಟಲ್ಲಿ ಹಾಕಿ, ನಿಮಗೆ ಒಳ್ಳೆಯದಾಗಿತ್ತು ಅಂದರೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.